ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಪಿ ಜಿಗೆ ಹೋದ ಮೇಲೆ ನನ್ನ ಡೈಲಿ ರುಟೀನ್ ಹೇಗಿರ್ತದೆ ಅಂತ ನಿಮಗೆ ತೋರಿಸ್ತೇನೆ. ಸಂಜೆ 6 ಗಂಟೆಗೆ ನನ್ನ ಡ್ಯೂಟಿ ಮುಗೀತದೆ. ಪಂಚ್ ಮಾಡಿ ಇನ್ನು ಹೋಗೋದು. ಇದು ವಿಡಿಯೋ ಎಡಿಟ್ ಮಾಡಿ ತುಂಬ ದಿನ ಆಗಿತ್ತು, ಆದರೆ ಅಪ್ಲೋಡ್ ಮಾಡುವಾಗ ಸ್ವಲ್ಪ ಲೇಟ್ ಆಗಿದೆ. ಇದು ಚೌತಿಗೆ ಮೊನ್ನೆ ಗಮ್ಮತ್ತಿತ್ತು, ಹಾಗೆ ಅದರ ಕ್ಲಿಪ್ಸ್ ಕೂಡ ಆ್ಯಡ್ ಮಾಡಿತ್ತು. ಪಿ ಜಿಯಲ್ಲಿ ತಗೊಂಡು ಹೋದ ತಿಂಡಿ ಎಲ್ಲ ಖಾಲಿಯಾಗಿತ್ತು, ಹಾಗೆ 2 ಬಿಸ್ಕೆಟ್ ತಗೊಳ್ತಾ ಇದ್ದೇನೆ. ಈ ಸ್ಟೆಪ್ಸ್ ಹತ್ತಿಕೊಂಡು ಹೋಗೋದು ಒಂದು ದೊಡ್ಡ ಕೆಲಸ, ತುಂಬ ಉಂಟು ಸ್ಟೆಪ್ಸ್. ಈಗ ಪಿ ಜಿ ರೀಚ್ ಆಗಿ ನಾ ಇರುವ ರೂಮಿಗೆ ಹೋಗ್ತಾ ಇದ್ದೇನೆ. ಇದು ಮಿನಿ ವ್ಲಾಗ್ ಆಯಿತಾ, ಹಾಗಾಗಿ ಎಲ್ಲ ಸಹ ನಾನು ಇದರಲ್ಲಿ ಶೇರ್ ಮಾಡ್ತಿಲ್ಲ. ನೋಡಿ, ಇದು ನಾವಿರುವ ರೂಮ್. ಪಿ ಜಿಗೆ ಹೋದ್ಮೇಲೆ ಪಿ ಜಿಯಲ್ಲಿ ಚಹಾ ಇದ್ದರೆ ಚಹಾ ಕುಡಿತೇನೆ. ಚಹಾ ಕುಡಿದ್ರೆ ಏನೋ ಒಂಥರ ಸಮಾಧಾನ. ಈಗ ಚಹಾ ಕುಡಿತಾ ಅದರೊಟ್ಟಿಗೆ ಬಿಸ್ಕೆಟ್ ಕೂಡ ತಿಂತಾ ಇದ್ದೇನೆ. ನನಗೆ ಎಲ್ಲ ಬಿಸ್ಕೆಟ್ ಕೂಡ ಇಷ್ಟ ಆಗೋದಿಲ್ಲ, ಮಾರಿ ಬಿಸ್ಕೆಟ್ ಮಾತ್ರ ಇಷ್ಟ ಆಗೋದು, ಹಾಗೆ ಅದನ್ನೇ ತಿನ್ನೋದು ಯಾವಾಗ ಸಹ. ಇನ್ನು ಚಹಾ ಎಲ್ಲ ಕುಡಿದಾದ ಮೇಲೆ ನಿಮಗೆ ಸಿಗ್ತೇನೆ. ಚಹಾ ಕುಡಿದಾಯಿತು, ಇನ್ನು ಡ್ರೆಸ್ ವಾಶ್ ಮಾಡಲಿಕ್ಕುಂಟು. ನಂದು ಡ್ರೆಸ್ ಎಲ್ಲ ವಾಶ್ ಮಾಡಿ ಆಗುವಾಗ ಒಂದು 7 o'clock ಆಗ್ತದೆ. ವಾಶ್ ಮಾಡಿದ ಮೇಲೆ ಫ್ರೆಶ್ ಅಪ್ ಆಗ್ತೇನೆ. ಅದಾದಮೇಲೆ 8 ಗಂಟೆಗೆ ಊಟ ಮಾಡೋದು. ಇವತ್ತು ಎಗ್ ಗ್ರೇವಿ ಮತ್ತು ಸಾಂಬಾರು ಮಾಡಿದ್ದಾರೆ. ಊಟ ಎಲ್ಲ ಮಾಡಿ ಆದಮೇಲೆ ಏನಾದರೂ ಬರೀಲಿಕ್ಕಿದ್ರೆ ಬರಿತೇನೆ. ಎಲ್ಲ ಸಹ ಮರ್ತೋಗ್ತದೆ, ಹಾಗಾಗಿ ಬರೆದಿಡೋದು. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತಾಗಿ ಫ್ರೂಟ್ಸ್ ತಿಂತೇನೆ. ಇವತ್ತು ದಾಳಿಂಬೆ ತಿಂತಾ ಇದ್ದೇನೆ. ಅದಾದಮೇಲೆ ಬೆಳಿಗ್ಗೆ ಎದ್ದ ಕೂಡಲೇ ನನಗೆ ಒಂದು ಜೀರಾ ವಾಟರ್ ಆಗಿರಲಿ, ಸಬ್ಜಾ ಸೀಡ್ಸ್ ವಾಟರ್ ಆಗಿರಲಿ, ಮೆಂತ್ಯ ವಾಟರ್ ಏನಾದರೂ ಒಂದು ಕುಡಿಯುವ ಅಭ್ಯಾಸ ಉಂಟು. ನಾಳೆಗೆ ನಾನು ಮೆಂತ್ಯ ವಾಟರ್ ಕುಡಿತಾ ಇದ್ದೇನೆ. ಹಾಗೆ ಈಗ ಮೆಂತ್ಯವನ್ನು ನೀರಲ್ಲಿ ಹಾಕ್ತಾ ಇದ್ದೇನೆ, ನೆನೆಸಿಡಬೇಕಲ್ವಾ, ಅದಕ್ಕೆ. ಇದನ್ನು ಕುಡಿಯೋದೇ ಒಂದು ಕಷ್ಟದ ಕೆಲಸ, ಯಾಕಂದರೆ ಇದು ತುಂಬ ಕಹಿ ಇರ್ತದಲ್ವಾ, ಹಾಗಾಗಿ. ಮತ್ತು ಹೇಗೂ ನಾವು ಬೆಳಿಗ್ಗೆ ಎದ್ದೇಳುವಾಗ ನಿದ್ದೆ ಕಣ್ಣಲ್ಲಿರ್ತೇವಲ್ವಾ, ಹೇಗೋ ಕುಡಿದು ಹೋಗ್ತದೆ. ಇನ್ನು ಲಾಸ್ಟ್ ಇದ್ದು ಮಲಗುವಾಗ ಪಂಪ್ಕಿನ್ ಸೀಡ್ಸ್ ಹಾಗೆ ಸನ್ಫ್ಲವರ್ ಸೀಡ್ಸ್ ತಿಂದು ಮಲಗುದು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು.